ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯ ಯುಗಾದಿ ರಾಶಿ ಫಲ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಅಲ್ಲಿ ನಕ್ಷತ್ರಗಳು ಮತ್ತು ಗ್ರಹಗಳ ಸಂಚಾರ ಇದೆಲ್ಲನೂ ತಿಳ್ಕೊಬೇಕಾಗುತ್ತೆ. ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದಂಥವರು ಮತ್ತು ಪುಷ್ಯ ನಕ್ಷತ್ರದ 4 ಪಾದಗಳು ಹಾಗೆ ಆಶ್ಲೇಷ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದಂಥವರು ಈ ಕರ್ಕಾಟಕ ರಾಶಿಗೆ ಸೇರ್ತಾರೆ. ಸ್ನೇಹಿತರೆ, ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರದೇವ. ಕರ್ಕಾಟಕ ರಾಶಿಯ ಅದೃಷ್ಟದ ಬಣ್ಣಗಳು ಬಿಳಿ ಬಣ್ಣ, ಹಾಗೆ ಅದೃಷ್ಟ ಸಂಖ್ಯೆಗಳು 2, 7 ಮತ್ತು 9. ಸ್ನೇಹಿತರೆ, ಈಗ ಕರ್ಕಾಟಕ ರಾಶಿಯವರಿಗೆ ಈ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗ್ರಹಗಳ ಪ್ರಮುಖವಾದಂತಹ ಕೆಲವು ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶನಿಯ ಸಂಚಾರ ನೋಡೋಣ. ವರ್ಷ ಪೂರ್ತಿ ಶನಿಯು ನಿಮ್ಮ 9ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ನಿಮ್ಮ ತಂದೆಯ ಕಡೆಯ ವಿಷಯಗಳು, ದೀರ್ಘ ಪ್ರಯಾಣಗಳು ಮತ್ತು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಇನ್ನು ಗುರುವಿನ ಸಂಚಾರ ವರ್ಷದ ಆರಂಭದಿಂದ ಕೂಡ ಜೂನ್ 2ರವರೆಗೆ ಗುರು ನಿಮ್ಮ 12ನೇ ಮನೆಯಲ್ಲಿ ವ್ಯಯದ ಸ್ಥಾನದಲ್ಲಿ ಅಂದರೆ ಖರ್ಚುಗಳ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನಂತರ ಅದು ನಿಮ್ಮ ಜನ್ಮ ರಾಶಿಯಾದಂತಹ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಕ್ಟೋಬರ್ 31ರಂದು ಅದು ನಿಮ್ಮ 2ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಮತ್ತೆ ತನ್ನ ಸಂಚಾರವನ್ನು ಬದಲಾಯಿಸುತ್ತೆ. ನಂತರ ಜನವರಿ 25, 2027ರಂದು ನಿಮ್ಮ ರಾಶಿಗೆ ಅಂದರೆ ಕಟಕ ರಾಶಿಗೆ ಹಿಮ್ಮುಖ ಚಲನೆಯನ್ನು ಪ್ರಾರಂಭ ಮಾಡುತ್ತೆ. ಈ 1ನೇ ಮನೆಯಲ್ಲಿ ಗುರು ಇದ್ದಾಗ ಜನ್ಮಗುರು ಅಂತ ಕರಿತೀವಿ. ಜನ್ಮಗುರು ಆಗಾಗ್ಗೆ ಕೆಲವೊಂದಷ್ಟು ಸವಾಲುಗಳು ಮತ್ತು ಒತ್ತಡಗಳನ್ನು ತರ್ತಾ ಇರ್ತಾನೆ. ಅದಕ್ಕೆ ನೀವು ಸಿದ್ಧವಾಗಿರಬೇಕಾಗುತ್ತೆ. ಇನ್ನು ರಾಹುಕೇತುವಿನ ಸಂಚಾರ ಸದ್ಯಕ್ಕೆ ನಿಮ್ಮ 8ನೇ ಮನೆಯಾದಂತಹ ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದಾನೆ. 2ನೇ ಮನೆ ಅಂದರೆ ಧನಸ್ಥಾನದಲ್ಲಿ ಕೇತು ಇದ್ದಾನೆ. ಡಿಸೆಂಬರ್ 6, 2026ರಂದು ಇಬ್ಬರು ಕೂಡ ಪರಿವರ್ತನೆಗೊಳ್ತಾರೆ. ಕ್ರಮವಾಗಿ 7ನೇ ಮನೆಯಾದಂತಹ ಮಕರ ರಾಶಿ ಮತ್ತು 1ನೇ ಮನೆಯಾದಂತಹ ಕರ್ಕಾಟಕ ರಾಶಿ ಅಂದರೆ ನಿಮ್ಮ ಜನ್ಮ ರಾಶಿಗೆ ಸ್ಥಳಾಂತರಗೊಳ್ತಾರೆ ರಾಹು ಮತ್ತು ಕೇತು. ಇನ್ನು ಮಂಗಳನ ಸಂಚಾರ ನಿಮ್ಮ ಜನ್ಮ ರಾಶಿಯಲ್ಲಿ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ಮಂಗಳ ಗ್ರಹ ಸಂಚಾರವನ್ನು ಮಾಡ್ತಾ ಇರುತ್ತೆ. ಮತ್ತೆ ಮಾರ್ಚ್ 10, 2027ರಿಂದ ಹಿಮ್ಮುಖ ಚಲನೆಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ಕೋಪವನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗಿರೋದು ತುಂಬಾ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಈ ವರ್ಷ ನಿಮ್ಮ ವೃತ್ತಿಪರ ಮತ್ತು ವ್ಯವಹಾರ ಜೀವನದಲ್ಲಿ ತಾಳ್ಮೆ ಅತ್ಯುತ್ತಮವಾದಂತಹ ನಿಮ್ಮ ಮಿತ್ರ ಆಗಿರಬೇಕಾಗುತ್ತೆ. ಜೂನ್ 2ರ ನಂತರ ಗುರು ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡಿದಾಗ ನಿಮ್ಮ ಕೆಲಸದ ಪಾತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಅನಪೇಕ್ಷಿತ ವರ್ಗಾವಣೆಯನ್ನು ನೀವು ಎದುರಿಸಬೇಕಾಗುತ್ತೆ. ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ವಾದಗಳಲ್ಲಿ ತೊಡಗಿಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತೆ. ನಿಮ್ಮ 8ನೇ ಮನೆಯಲ್ಲಿ ರಾಹು ಇರುವವರೆಗೆ ಅಂದರೆ ಡಿಸೆಂಬರ್ 6ರವರೆಗೆ ನೀವು ಪರದೆಯ ಹಿಂದಿನ ಕಚೇರಿ ರಾಜಕೀಯದ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ವ್ಯಾಪಾರ ಮಾಲೀಕರಿಗೆ ಇದು ಹೊಸ ಹೂಡಿಕೆಗಳಿಗೆ ಅನುಕೂಲಕರವಾದಂತಹ ವರ್ಷವಲ್ಲ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಬದಲು ನಿಮ್ಮ ಪ್ರಸ್ತುತ ಇರುವಂತಹ ಕಾರ್ಯಾಚರಣೆಗಳನ್ನು ಉಳಿಸಿಕೊಳ್ಳುವ ಮತ್ತು ಸ್ಥಿರಗೊಳಿಸುವತ್ತ ಗಮನವನ್ನು ಹರಿಸುವುದು ತುಂಬ ಒಳ್ಳೆಯದು. ಅಕ್ಟೋಬರ್ 31 ಮತ್ತು ಜನವರಿ ಈ ನಡುವೆ ನೀವು ಸ್ವಲ್ಪ ಪರಿಹಾರ ಮತ್ತು ಸಕಾರಾತ್ಮಕ ಆವೇಗವನ್ನು ಅನುಭವಿಸ್ತೀರಿ. ಇನ್ನು ಹಣಕಾಸಿನ ಪರಿಸ್ಥಿತಿ ಆರ್ಥಿಕವಾಗಿ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರುತ್ತೆ. ಜೂನ್ 2ರವರೆಗೆ ನಿಮ್ಮ 12ನೇ ಮನೆಯಲ್ಲಿ ಗುರುವಿನ ಸಂಚಾರವು ಶುಭ ಘಟನೆಗಳು, ಪ್ರಯಾಣಗಳು ಅಥವಾ ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳಿಂದ ನಿಮ್ಮ ಉಳಿತಾಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೆಚ್ಚುವರಿಯಾಗಿ ನಿಮ್ಮ 2ನೇ ಮನೆಯಲ್ಲಿ ಕೇತು ಕುಟುಂಬದ ವೆಚ್ಚವನ್ನು ಹೆಚ್ಚಾಗುವಂತೆ ಮಾಡ್ತಾನೆ. ಆದರೂ ಅಕ್ಟೋಬರ್ 31ರಂದು ಗುರು ನಿಮ್ಮ 2ನೇ ಮನೆಗೆ ಸ್ಥಳಾಂತರಗೊಂಡಾಗ ಗಮನಾರ್ಹವಾದಂತಹ ಬದಲಾವಣೆಗಳು ಸಂಭವಿಸ್ತವೆ. ಈ ಅವಧಿಯಲ್ಲಿ ನೀವು ಅಂತಿಮವಾಗಿ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡ್ಕೊಳ್ತೀರಿ ಮತ್ತು ಹಳೆಯ ಸಾಲಗಳನ್ನು ತೀರಿಸುವಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇದರ ಹೊರತಾಗಿಯೂ ಕೂಡ ವರ್ಷವಿಡೀ ಎಚ್ಚರಿಕೆಯಿಂದ ಖರ್ಚು ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ತುಂಬಾ ಅತ್ಯಗತ್ಯ. ಈಗ ಕುಟುಂಬ ಮತ್ತು ವೈಯಕ್ತಿಕ ಜೀವನ
ನಿಮ್ಮ ಕುಟುಂಬದ ಪರಿಸರದಲ್ಲಿ ಕೆಲವೊಂದಷ್ಟು ಏರಿಳಿತಗಳನ್ನು ನೀವು ಎದುರಿಸಬೇಕಾಗುತ್ತೆ. ಕೇತು ಕುಟುಂಬ ಮತ್ತು ಸಂಪತ್ತಿನ ಮನೆಯಲ್ಲಿ ಸಾಗುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಮತ್ತು ಮಾತಿನ ಚಕಮಕಿಗಳು ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತು ಕಠಿಣವಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. 9ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ಇರೋದ್ರಿಂದ ನಿಮ್ಮ ತಂದೆಯ ಆರೋಗ್ಯ ಅಥವಾ ತಂದೆಯ ಪೂರ್ವಜರ ಆಸ್ತಿಯ ಬಗ್ಗೆ ಆತಂಕವನ್ನು ಉಂಟು ಮಾಡಬಹುದು. ಅಲ್ಲದೆ ಡಿಸೆಂಬರ್ 6ರ ನಂತರ ರಾಹು ನಿಮ್ಮ 7ನೇ ಮನೆಗೆ ಚಲಿಸುವಾಗ ಸಂಚಾರವನ್ನು ಮಾಡುವಾಗ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೊಂದಿಕೊಳ್ಳುವುದು ಮತ್ತು ರಾಜಿ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡ್ತಾ ಹೋಗೋಣ. ಈ ವರ್ಷ ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಲು ಸಾಧ್ಯನೇ ಇಲ್ಲ. ಜೂನ್ 2ರಿಂದ ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಮಾನಸಿಕ ಒತ್ತಡ ಮತ್ತು ಆಧಾರರಹಿತ ಭಯಗಳನ್ನು ಉಂಟು ಮಾಡಬಹುದು. ನಿಮ್ಮ ಜನ್ಮ ರಾಶಿಯ ಮೂಲಕ ಅಂದರೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ಮಂಗಳನ ಸಂಚಾರದ ಸಮಯದಲ್ಲಿ ನೀವು ಅಧಿಕ ರಕ್ತದೊತ್ತಡ, ತಲೆನೋವು ಅಥವಾ ಆಮ್ಲೀಯತೆ ಅಂದರೆ ಹೊಟ್ಟೆ ಸುಡುವಿಕೆಯಂತಹ ಸಮಸ್ಯೆಗಳಿಂದ ಬಳಲಬಹುದು. ಅಷ್ಟಮ ರಾಹು ಅಂದರೆ 8ನೇ ಮನೆಯಲ್ಲಿ ರಾಹು ಇದ್ದಾಗ ಅಷ್ಟಮ ರಾಹು ಅಂತ ಕರಿತೀವಿ. ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಬೇಕು ಎನ್ನುವಂತಹ ಸೂಚನೆಯನ್ನು ರಾಹು ಕೊಡ್ತಾ ಇರ್ತಾನೆ. ಸಮಯಕ್ಕೆ ಸರಿಯಾಗಿ ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಮತ್ತು ಬೆಳಿಗ್ಗೆ ವ್ಯಾಯಾಮ ಮಾಡೋದು ನಿಮ್ಮ ಯೋಗಕ್ಷೇಮಕ್ಕೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾನು ಕರ್ಕಾಟಕ ರಾಶಿಯವರಿಗೆ ಅಥವಾ ಕಟಕ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ. ಗ್ರಹಗಳ ಸವಾಲುಗಳನ್ನು ಗಮನದಲ್ಲಿಟ್ಕೊಂಡು ಈಗ ನಾನು ತಿಳಿಸ್ಕೊಡುವಂತಹ ಪರಿಹಾರಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ಮಾನಸಿಕ ಶಾಂತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕೋದಕ್ಕೆ ಸಹಾಯವನ್ನು ಮಾಡುತ್ತೆ. ಮೊದಲನೇದಾಗಿ ಶಿವನ ಆರಾಧನೆ. ಅಷ್ಟಮ ರಾಹು ಮತ್ತು ಜನ್ಮ ಗುರುವಿನ ಋಣಾತ್ಮಕ ಪರಿಹಾರಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಹಾಗೆ ಓಂ ನಮಃ ಶಿವಾಯ ಎನ್ನುವಂಥ ಮಂತ್ರವನ್ನು ಪಠಣ ಮಾಡಿ. ಇನ್ನು ಗುರುವನ್ನು ಸಂತೃಪ್ತಿ ಪಡಿಸೋದಕ್ಕೆ ಜೂನ್ 2ರ ನಂತರ ಜನ್ಮ ಗುರುವಿನ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿ ಗುರುವಾರದಂದು ದತ್ತಾತ್ರೇಯ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲಿ ದೀಪವನ್ನು ಹಚ್ಚಿ ಹಾಗೆ ಕಡಲೆಯನ್ನು ದಾನ ಮಾಡಿ. ಇದು ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ದುರ್ಗಾದೇವಿಯ ಪೂಜೆ. ರಾಹು ಕೇತುವಿನ ಸಂಚಾರವು ಸವಾಲಿನಿಂದ ಕೂಡಿರುವುದರಿಂದ ರಾಹು ಕಾಲದ ಸಮಯದಲ್ಲಿ ಮಂಗಳವಾರ ದುರ್ಗಾದೇವಿಗೆ ನಿಂಬೆ ಹಣ್ಣಿನ ದೀಪಗಳನ್ನು ಬೆಳಗಿಸುವುದರಿಂದ ತೊಂದರೆಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬಹುದು. ಹಾಗೆ ಮಂಗಳ ಗ್ರಹವು ನಿಮ್ಮ ಜನ್ಮ ರಾಶಿಯಲ್ಲಿ ಸಾಗ್ತಾ ಇರೋದ್ರಿಂದ ಅಂದರೆ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಾಗ್ತಾ ಇರೋದ್ರಿಂದ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಹನುಮಂತನಿಂದ ಅಪಾರವಾದಂತಹ ರಕ್ಷಣೆಯನ್ನು ನೀವು ಪಡ್ಕೋಬೋದು. ಹಾಗೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡೋದು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.